सरकारच्या नियमानुसार मनरेगा म्हणजे महात्मा गांधी रोजगार हमी योजनेअंतर्गत गेल्या 2022-23 सालातील तुम्हाला जी कामं दिली त्या कामाची परिशीलना म्हणजे कामाच्या कामकाजाबद्दलचा आढावा बैठक अशा पद्धतीची बैठक आपण चाफगाव ग्रामपंचायतच्या वतीनं आज चाफगाव या ठिकाणी घेण्यात आलेलं आहे। तेव्हा आज या ठिकाणी उपस्थित सर्वांचं मी या ठिकाणी ग्रामपंचायतच्या वतीनं प्रथमतः मी स्वागत करतोय। या ठिकाणी उपस्थित सर्व मान्यवरांचं स्वागत करत असताना आज एक कामगारांचा हा कार्यक्रम असल्या कारणानं आज तुम्ही मनरेगा योजनेअंतर्गत तुम्ही काम करत असता तेव्हा त्या कार्यक्रमाचा अध्यक्षस्थान देखील आपल्यापैकी ठिकाणी बसवावं मी अमृत पाटीलला विनंती करतो ते म्हणून त्या कार्यक्रमाचा अध्यक्षस्थान बसवावं असे विनंती यानंतर नाडगीत होईल। कृपया सर्वांनी आपल्या जागेवर उभं राहायचं आहे। नाडगीत झाल्यानंतर सर्वांनी बसून कार्यक्रमाला सुरुवात विश्राम बसून ग्रामपंचायतचे जेठ सदस्य मारुती चोपडे, जेठ सदस्य नागराज जळूरकर, त्याचप्रमाणे श्रीहरी पाटील, ग्रामपंचायत सदस्य नजीर संधी, त्याचप्रमाणे या ठिकाणी उपस्थित वटेबल गावातील ज्येष्ठ नागरिक मारुती पाटील, ग्रामपंचायतचे पीडीओ साहेब, सेक्रेटरी साहेब या सर्वांचं त्याचप्रमाणे तुम्हा सर्वांचं या ठिकाणी ग्रामपंचायत वतीनं पुनश्च स्वागत करून आजच्या परिशोधन त्याचप्रमाणे एनआरचे जिल्हाधिकारी या ठिकाणी आहेत त्यांचं देखील आमच्या चाफगाव ग्रामपंचायतच्या वतीनं स्वागत करून आजच्या सामाजिक परिशोधने ग्रामसभेची सुरुवात करावी अशी विनंती करतो। ग्रामपंचायतच्या पीडीओ साहेबांना विनंती करतो
की त्यांनी या कार्यक्रमाचा उद्देश व या सभेमागचा ध्येय धोरण या ठिकाणी मांडावे अशी त्यांना विनंती. ಕನ್ನಡ ಗೊತ್ತಾಗಲ್ಲ ಎರಡು ಭಾಷೆ ಮಾತಾಡಿ ಸರ್ ಹೊಟ್ಟೆಬಲ್ ಕನ್ನಡमध्ये ಯಾರು ನಡೆದೈತಿ ಎರಡು ಅಂದ್ರೆ ಅರ್ಥ ಆಗ್ತದವ್ರಿಗೆ ಅಷ್ಟೇ. ಇವತ್ತಿನ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಒಂದು ಸಭೆಯನ್ನು ಗ್ರಾಮ ಪಂಚಾಯತ್ ಚಪ್ಪ ಒಂದು ಅವರ ಆಧೀನದಲ್ಲಿ ಕರೆಯಲಾಗಿದ್ದು, ಇವತ್ತಿನ ದಿವಸ ತಾವೆಲ್ಲರಿಗೂ ಆಗಮಿಸಿ ಇವತ್ತಿನ ಇದು ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಉದ್ದೇಶ ಏನಪ್ಪ ಅಂತಂದ್ರೆ ಇದಕ್ಕಿಂತ ಮೊದಲು ಒಂದು ವರ್ಷದ ಹಿಂದ್ಗಡೆ ಏನು ನೀವು ಕೆಲಸವನ್ನು ಮಾಡಿರ್ತೀರಿ, ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಏನು ನರೇಗಾ ಯೋಜನೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರಕ್ಕೆ ಏನು ಹೇಳ್ತದಂದ್ರೆ ಒಂದು 100 ದಿವಸಗಳ ಅವ್ರಿಗೊಂದು ಕೂಲಿಯನ್ನು ಕೊಡ್ಬೇಕಂತ ಒಂದು ಇದೆ. ಆ 100 ದಿವಸ ಕೂಲಿ ಒಳಗಡೆ ನಾವು ಗ್ರಾಮ ಪಂಚಾಯತಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ತಮ್ಮ ಎಲ್ಲ ಜನರಿಂದ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಆ ಕ್ರಿಯಾ ಯೋಜನೆ ಅನುಸಾರವಾಗಿ ನಾವು ಅನುಮೋದನೆ ತೆಗೆದುಕೊಂಡು ಆ ಅನುಮೋದನೆ ತೆಗೆದುಕೊಂಡಂಥ ಕೆಲಸಗಳು ನಿಮ್ಮಿಂದ ನೀವೇ ಮಾಡ್ಕೊಳ್ಬೇಕಂತ ಇದೊಂದು ಈ ಯೋಜನೆ ಅಂತರ್ಗತ ನಾವೆಲ್ಲ ಈಗಾಗಲೇ ಕೆಲಸ ಮಾಡಿದ್ರೆ 22-23ರಲ್ಲಿ ಆ 22-23ರಲ್ಲಿ ಕೆಲಸ ಮಾಡಿದಂಥ ಕೆಲಸಗಳನ್ನ ಮೇಲಿನ ಅಧಿಕಾರಿಗಳು ಬಂದು ಅದನ್ನ ಚೆಕ್ ಮಾಡಿರ್ತಾರೆ, ನೀವು ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿರ್ತಾರೆ, ಆಮೇಲೆ ಮನೆಗಳಿಗೂ ಭೇಟಿನೂ ಕೊಟ್ಟಿರ್ತಾರೆ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಆ ಜಾಗದಲ್ಲಿ ಹೋಗಿ ಅವ್ರು ಚೆಕ್ ಮಾಡ್ತಾರೆ. ಅಂದ್ರೆ ನೀವು ಕೆಲಸ ಮಾಡೋದು ಕರೆಕ್ಟ್ ಆಯ್ತು ಇಲ್ಲ ಅಂತ ಅವ್ರು ಚೆಕ್ ಮಾಡಿರ್ತಾರೆ. ಅಂತ ಒಂದು ಯೋಜನೆ ಯೋಜನೆ ಇದ್ದದ್ದು ಆ ಒಂದು ಕಳೆದ ಒಂದು ತಿಂಗಳಲ್ಲಿ ಅವ್ರು ಬಂದು ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ಪ್ರತಿಯೊಂದು ಒಂದು ಲೇಖೆ ಬಂದು ಅವರು ರಿಪೋರ್ಟ್ ತಗೊಂಡು ಬಂದಿದ್ದಾರೆ. ಆ ರಿಪೋರ್ಟ್ ನಿಮ್ಮ ಎದುರಿಗೆ ಅವ್ರು ಹೇಳ್ತಾರೆ. ಅದಕ್ಕೆ ಆ ರಿಪೋರ್ಟ್ದಲ್ಲಿ ಏನೇನು ಅವ್ರು ಕುಂದು ಕಂಡಿದ್ದಾರೆ, ನೀವೆಲ್ಲ ಕೆಲಸ ಮಾಡಿದ್ರು ಏನು ಕಡಿಮೆ ಅದ ಏನು ಹೆಚ್ಚು ಕಡಿಮೆ ಅದ ಅದನ್ನೆಲ್ಲ ಅವರೆಲ್ಲ ಹೇಳ್ತಾರೆ. ಅದನ್ನ ನೀವು ದಯವಿಟ್ಟು ಕೇಳ್ಕೊಂಡು ನಿಮ್ದೇನೋ ಅಬ್ಜೆಕ್ಷನ್ ಇದ್ರೆ ಕೊನೆಗೆ ಮಾತಾಡೋಣ. ಅದ್ರ ಬಗ್ಗೆ ಲಾಸ್ಟಿಗೆ ಚರ್ಚೆ ಮಾಡೋಣ. ಆಗ್ಬಿಟ್ಟು ಮತ್ತೆ ಬೇರೆ ವಿಷಯಗಳನ್ನ ಚರ್ಚೆ ಇರ್ತಪ್ಪ ಅಂತಂದ್ರೆ ನೀವು ಲಿಖಿತ ರೂಪದಲ್ಲಿ ಕೊಡ್ಬೋದು. ಮುಂದಿನ ಏನು ವರದಿ ಅದ ಅವ್ರಿಗೆ ಈಗ ಓದಿಲ್ಲ ಅಂತ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ತಂದೆ ಅಂತ. ಸರ್ ಹೇಳಿರುವಂಗೆ ಒಂದು 4 ದಿನಗಳ ಕಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಆಯಿತು, ಮತ್ತು 15ನೇ ಹಣಕಾಸು ಯೋಜನೆ ಕಾಮಗಾರಿಗಳಾಯಿತು, ಆಮೇಲೆ ಉತ್ತರಗಳಾಯಿತು, ಅವನ್ನ ನಾವು ಪರಿಶೀಲನೆ ಮಾಡಿ ಇವತ್ತಿನ ದಿವಸ ಗ್ರಾಮ ಸಭೆಯಲ್ಲಿ ನಾವು ಮಂಡನೆ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಮತ್ತು ಸಮುದಾಯ ಕಾಮಗಾರಿಗಳ ಬಗ್ಗೆ ಒಂದು ಸ್ವಲ್ಪ ಪ್ರತ್ಯೇಕವಾಗಿ ನಾನು ಹೇಳಬೇಕಿಂತ ಈ ರೈತರಿದ್ದಂಥವ್ರು ಮತ್ತು ವೈಯಕ್ತಿಕ ಫಲಾನುಭವಿದಂಥವ್ರು ಅವ್ರ ಹೊಲದೊಳಗಡೆ ಏನೊಂದು ದನ ಸೆಟ್ ಆಗಲಿ, ಕುಡಿ ಶೆಡ್ಡು, ಆಮೇಲೆ ಭೂ ಅಭಿವೃದ್ಧಿ ಮಾಡ್ಬೋದು, ಆಮೇಲೆ ಕೃಷಿ ಹೊಂಡ ಮಾಡ್ಬೋದು, ಆಮೇಲೆ ಅನುಷ್ಠಾನ ಇಲಾಖೆಯಿಂದ ಏನೊಂದು ಕಾಮಗಾರಿಗಳವ್ರಿಗೆ ತೋಟಗಾರಿಕೆ ಸಸಿಗಳನ್ನು ನೆಡೋದು ಅಂಥ ಕಾಮಗಾರಿಗಳನ್ನ ರೈತರಿದ್ದಂಥವ್ರು ಇನ್ನೂ ಹೆಚ್ಚಿನ ಮಟ್ಟದೊಳಗಡೆ ಮಾಡಿಕೊಂಡು ಈ ಯೋಜನೆಯಿಂದ ಸದುಪಯೋಗ ಪಡ್ಕೊಂಡ್ರೆ ನಾನು ಕೇಳ್ಕೊತೀನಿ. ಮತ್ತು ಆ ಥರ ನೀವು ವೈಯಕ್ತಿಕ ಕಾಮಗಾರಿಗಳು ಮಾಡ್ಕೊಂಡಿದ್ದೆ ಅದರಲ್ಲಿ ಗ್ರಾಮದಲ್ಲಿ ಸಮುದಾಯ ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಮಟ್ಟದೊಳಗಡೆ ಅವಕಾಶ ಆಗುತ್ತೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ 60-40 ಅನುಪಾತವನ್ನು ಪಾಲನೆ ಮಾಡಬೇಕಂತೇಳಿ ಸರ್ಕಾರದ ಆದೇಶ ಇರೋದ್ರಿಂದ ಏನೊಂದು ವೈಯಕ್ತಿಕ ಕಾಮಗಾರಿಗಳು ಒಂದೊಳಗಡೆ ಫಲಾನುಭವಿಗಳಿಗೆ ಅವ್ರಿಗೂ ಅನುಕೂಲ ಆಗುತ್ತೆ. ಅದು ಮಾಡ್ಕೊಂಡಿದ್ರಿಂದ 40% ಸಾಮಗ್ರಿಕ ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಂಥದನ್ನು ಯಾರಾದರೂ ರೈತರು ಇದ್ದಂಥವ್ರು ನಾವು ಇಂಥ ಕಾಮಗಾರಿಗಳು ಮಾಡ್ಕೋಬೇಕು ಅನ್ನೋಂಥವ್ರು ವಿಚಾರ ಇದ್ದರೆ ಸಭೆ ನಂತರ ದಯವಿಟ್ಟು ಎಲ್ಲರೂ ಯಾರು ರೈತರಿದ್ದಾರಲ್ಲ ಅಂಥವ್ರು ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟು ಅಂಥ ಕಾಮಗಾರಿಗಳು ಮಾಡ್ಕೊಳ್ಳಿಕ್ಕೆ ಕ್ರಿಯಾಯೋಜನೆ ಕಳಿಸ್ಕೊಡ್ತಾರಲ್ಲ ಅದು ಅನುಮೋದನೆ ಆಗಿ ಬಂದ ನಂತರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾವೇನೊಂದು ಈ ಒಂದು ಆಡಿಟಿಗೆ ಸಂಬಂಧಪಟ್ಟಂಗೆ ವರದಿಯನ್ನು ಹೇಳ್ತೀನಿ. ಒಟ್ಟು ಕಾಮಗಾರಿಗಳು ಬಂದದ್ದು 72 ಕಾಮಗಾರಿಗಳು ಬಂದವರು. 22-23ನೇ ಸಾಲಿನ ಒಳಗಡೆ ಆಗಿರುವಂಥ ಕಾಮಗಾರಿಗಳ ವಿವರಣೆ ಇದ್ದಿದ್ರು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ಮತ್ತೇನಾದರೂ ಬೇರೆ ಚರ್ಚೆ ಇದ್ದರೆ ಸರ್ ಅವ್ರು ಹೇಳಿರೋಂಗೆ ಇದು ಸಭೆ ಮುಗಿದ ನಂತರ ಚರ್ಚೆ ಮಾಡೋಣ. ಯಾಕಂದರೆ ಇದು ಯೂಟ್ಯೂಬ್ ಲೈವ್ ಗ್ರಾಮ ಸಭೆ ಇರೋದ್ರಿಂದ
ಈ ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಚರ್ಚೆ ಆಗಬೇಕಂತೇಳಿ ನನ್ನದೊಂದು ವಿನಂತಿ ಇರೋ 72 ಕಾಮಗಾರಿಗಳಲ್ಲಿ ಒಟ್ಟು ಕೂಲಿ ಮೊತ್ತ ಖರ್ಚಾಗಿದ್ದು 26,36,000 ರೂಪಾಯಿ ಕೂಲಿ ಮೊತ್ತ ಖರ್ಚಾಗಿತ್ತು. ಸಾಮಗ್ರಿ ಮೊತ್ತ 10,73,000 ರೂಪಾಯಿ ಆಗಿತ್ತು. ಒಟ್ಟು ಕೂಲಿ ಸಾಮಗ್ರಿ ಮೊತ್ತದ್ದು 97,01,800 ರೂಪಾಯಿ ಖರ್ಚಾಗಿತ್ತು. ಆಮೇಲೆ ಇತರೆ ಸಾಮಗ್ರಿ ವೆಚ್ಚ ಅಂತೇಳಿ ಅದು 65,000 ರೂಪಾಯಿ ಖರ್ಚಾಗಿತ್ತು. ಯಾವ ಕಾಮಗಾರಿಗಳು ಬಂದಾವ ಅಂತಂದ್ರೆ ಶಾಲೆಯಲ್ಲಿ ಅಡಿಗೆ ಕೋಣೆ ನಿರ್ಮಾಣ ಅಂತೇಳಿ ಒಂದು ಕಾಮಗಾರಿ ಬಂದಿತ್ತು. ಶಾಲಾ ಮೈದಾನದಲ್ಲಿ ಪೇವರ್ಸ್ ನಿರ್ಮಾಣ ಮಾಡುವ ಕಾಮಗಾರಿಗಳು ಅಂತೇಳಿ ಏನೊಂದು ಶಾಲೆ ಒಳಗಡೆ ಪೇವರ್ಸ್ ಹಾಕಿದಾರಲ್ರಿ ಆ ಕಾಮಗಾರಿಗಳು 2 ಕಾಮಗಾರಿಗಳು ಬಂದವ್ರು. ಆಮೇಲೆ ಶಾಲೆ ಒಳಗಡೆ ಅಡಿಗೆ ಕೋಣೆ ಹೈಟೆಕ್ ಶೌಚಾಲಯ ಅಂತೇಳಿ ಏನೊಂದು ಮಕ್ಕಳಿಗೆ ಹೈಟೆಕ್ ಶೌಚಾಲಯ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ. ಅಂಥವು 2 ಕಾಮಗಾರಿಗಳು ಬಂದವ್ರು. ಕಚ್ಚಾ ಚರಂಡಿ ನಿರ್ಮಾಣ ಮಾಡುವ ಕಾಮಗಾರಿಗಳು 7 ಕಾಮಗಾರಿಗಳು ಅದಾವ್ರ. ನಾಲಾ ಹೂಳು ಎತ್ತುವ ಕಾಮಗಾರಿಗಳು 1 ಇದಾವ್ರ. ತಿರುಗಾಲುವೆ ನಿರ್ಮಾಣ ಮಾಡುವ ಕಾಮಗಾರಿಗಳು 2 ಕಾಮಗಾರಿಗಳು ಬಂದವ್ರ. ವೈಯಕ್ತಿಕ ರೈತರ ದನದ ಶೆಡ್ಡು ಕೊಟ್ಟಿಗೆ ನಿರ್ಮಾಣ ಅಂತೇಳಿ 12 ಕಾಮಗಾರಿಗಳು ಬಂದವ್ರ. ವೈಯಕ್ತಿಕ ರೈತರ ಕುರಿ ಶೆಡ್ಡು ಮಾಡುವ ಕಾಮಗಾರಿಗಳು ಅಂತೇಳಿ 1 ಕಾಮಗಾರಿ ಬಂದೈತ್ರ. ಆಮೇಲೆ ಮನೆ ಹಿಂದ್ಗಡೆ ಬಚ್ಚಲ್ ಗುಂಡಿ ನಿರ್ಮಾಣ ಮಾಡುವಂಥ ಕಾಮಗಾರಿಗಳು ಅಂತೇಳಿ 23 ಕಾಮಗಾರಿಗಳು ಬಂದವ್ರ. ಆಮೇಲೆ ಆವಾಸ ಮನೆ ನಿರ್ಮಾಣ ಮಾಡುವಂಥ ಕಾಮಗಾರಿಗಳು 14 ಕಾಮಗಾರಿಗಳು ಬಂದವ್ರು. ಇವು ಒಟ್ಟು 65 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿರುವಂಥ ಕಾಮಗಾರಿಗಳು. ಆಮೇಲೆ ಅನುಷ್ಠಾನ ಇಲಾಖೆಯಿಂದ ಬಂದಿರುವಂಥ ಕಾಮಗಾರಿಗಳು 7 ಕಾಮಗಾರಿಗಳು ಬಂದವು. ಒಟ್ಟು ಎಲ್ಲ ಸೇರಿ 72 ಕಾಮಗಾರಿಗಳು ಬಂದವು. ಇವು ಕಾಮಗಾರಿಗಳ ಹೆಸರುಗಳನ್ನ ಓದ್ತಾ ಹೋಗ್ತೀನಿ ನಾನು. ಅದರಲ್ಲಿ ಏನಾದರೂ ಗೊಂದಲ ಇದ್ರೆ ಇಲ್ಲ ಯಾವುದಾದ್ರೂ ಕಾಮಗಾರಿ ಆಗಿಲ್ಲ ಇಲ್ಲ ಅದ್ರ ಬಗ್ಗೆ ಏನಾದರೂ ಆಕ್ಷೇಪಣೆ ಇದೆಯಲ್ಲ ಇಲ್ಲ ಕಾಮಗಾರಿ ಉತ್ತಮವಾಗಿ ಕಾಮಗಾರಿ ಆಗಿದಾವ ಅನ್ನೋಂಥದ್ದಿದ್ರೆ ಅದ್ರ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಿರಿ. ಆಮೇಲೆ ಅದು ಕಾಮಗಾರಿ ಎಲ್ಲ ಮುಗಿದ ಮೇಲೆ ಒಮ್ಮೆ ಕೇಳಿದರೆ ಆ ಕಾಮಗಾರಿ ನೋಡೋದು ಸ್ವಲ್ಪ ಗೊಂದಲ ಆಗುತ್ತೆ. ಅದಕ್ಕೆ ನಾನು ಕಾಮಗಾರಿಗಳನ್ನ ನಿಧಾನವಾಗಿ ಓದ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟ ಏನಾದರೂ ದಯವಿಟ್ಟು ಚರ್ಚೆ ಮಾಡಿ. ಶಿವಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಮರಾಠಿ ಶಾಲೆಯಲ್ಲಿ ಆವರಣದಲ್ಲಿ ಅಡಿಗೆ ಕೋಣೆ ಅಂತೇಳಿ ಇದು ಶಿವಲ್ಲಿ ಗ್ರಾಮದಾಗ ಮರಾಠಿ ಶಾಲೆ ಒಳಗಡೆ ಅಡಿಗೆ ಕೋಣೆ ನಿರ್ಮಾಣ ಮಾಡ್ಕೊಂಡಾರ. 2,79,000 ರೂಪಾಯಿ ಖರ್ಚು ಬಿದ್ದೈತಿ. ಇದು ಕಾಮಗಾರಿ ಆಗೈತಲ್ರಿ. ಶಾಲೆ ಒಳಗಡೆ ಅಡಿಗೆ ಕೋಣೆ ಅಂತ ಮಾಡಿದ್ದಾರೆ. ಶಿವಲ್ಲಿ ಗ್ರಾಮದ ಹನುಮಂತ್ ನಾಗೇಶ್ ಪಾಟೀಲ್ ಅವರ ಹೊಲದಿಂದ ರಾಜಾರಾಮ್ ಜಾಂಬೋಟ್ಕರ್ ಹೊಲದವರಿಗೆ 2 ಬದಿ ಕಚ್ಚಾ ಚರಂಡಿ ಅಂತ ಹೇಳಿದ್ರೆ ಇದು ನೀವು ಮಾಡಿರುವಂಥ ಕಾಮಗಾರಿ ಇದ್ರೆ ಕಚ್ಚಾ ಚರಂಡಿ ಎಲ್ಲ 2,75,000 ರೂಪಾಯಿ ಖರ್ಚು ಬಿದ್ದೈತೆ. ಕಚ್ಚಾ ಚರಂಡಿ ಕಾಮಗಾರಿ ಆಗೈತಲ್ರಿ. ಚಾರ್ಗಾಂವ್ ಗ್ರಾಮದ ಸೂರತ್ ಆನಂದ್ ದಬಾಲೆ ಇವರ ಮನೆಯಿಂದ ನಾರಾಯಣ್ ಯಲ್ಲಪ್ಪ ದಬಾಲೆ ಅವ್ರ ಮನೆಯವರಿಗೆ ಕಚ್ಚಾ ಗಟಾರ ನಿರ್ಮಾಣ 93,000 ರೂಪಾಯಿ ಖರ್ಚು ಬಿದ್ದೈತೆ. ಚಾರ್ಗಾಂವ್ ಗ್ರಾಮದ ಮೋಹನ್ ಯಲ್ಲಪ್ಪ ದಬಾಲೆ ಸೂರತ್ ಆನಂದ್ ದಬಾಲೆ ಅವರ ಮನೆಯಿಂದ ನಾರಾಯಣ್ ಯಲ್ಲಪ್ಪ ದಬಾಲೆ ಅವರ ಮನೆಯವರಿಗೆ ಕಚ್ಚಾ 2022 मध्ये ते ह्याचे PWDचे रोड लावले बघा ते रोड ते ಈಗ ಎಲ್ಲ ಊರಾಗ ಮಾಡಿದಾರು ಈ ಕೆಲಸಗಳು ಕಾಮಗಾರಿ ಮಾಡಿದಾರು ನೀವು ಇದ್ದಾರೆ ಯಾರು ಕೂಲಿ ಕಾರ್ಮಿಕ ಸಿದ್ಧಂತವ್ರ ಅಂಥವ್ರನ್ನ ದಯವಿಟ್ಟು ಸಭೆಯಲ್ಲಿ ಚಾರ್ಗಾಂವ್ ಗ್ರಾಮದ ಮೋಹನ್ ಯಲ್ಲಪ್ಪ ದಬಾಲೆ ಮನೆಯಿಂದ ಭಿಕಾಜಿ ಪಾಟೀಲ್ ಹೊಡೆದವರಿಗೆ ಕಚ್ಚಾ ಗಟಾರ ನಿರ್ಮಾಣ ಅಂತ ಇದೆ 1,40,000 ರೂಪಾಯಿ ಖರ್ಚು ಇದೆ. ಚಾರ್ಗಾಂವ್ ಗ್ರಾಮದ ಮಲಪ್ರಭಾ ಹೈಸ್ಕೂಲ್ದಿಂದ ಭಿಕಾಜಿ ಪಾಟೀಲ್ ಹೊಡೆದವರಿಗೆ ಕಚ್ಚಾ ಗಟಾರ 1,54,000 ರೂಪಾಯಿ ಖರ್ಚು ಇದೆ. ಶಿವಲ್ಲಿ ಗ್ರಾಮದ ಶ್ರೀಕಾಂತ್ ಮಾದೇವ್ ಪಾಟೀಲ್ ಮನೆಯಿಂದ ಧನಾಜಿ ಪಾಟೀಲ್ ಮನೆಯವರಿಗೆ 2 ಬದಿ ಕಚ್ಚಾ ಚರಂಡಿ ಅಂತ ಇದ್ರೆ 61,000 ರೂಪಾಯಿ ಖರ್ಚಿದೆ. ಅಲ್ಲೇಹೋಳು ಗ್ರಾಮದ ಪರಶುರಾಮ್ ಯಲ್ಲಪ್ಪ ತೋರ್ಗಲ್ ಇವರ ಹೊಲದಿಂದ ಮಾರುತಿ ನಾಗಪ್ಪ ಪಾಟೀಲ್ ಇವರ ಹೊಲದವರಿಗೆ 4 ಉಳಿತದ ಇದ್ರೆ 4,99,000 ರೂಪಾಯಿ ಖರ್ಚು ಬಿದ್ದೈತೆ. ಶಿವಲ್ಲಿ ಗ್ರಾಮದ ಬೈರು ವಾಸುದೇವ್ ಪಾಟೀಲ್ ಹೊಲದಿಂದ ವೆಂಕಟ ಮಾರುತಿ ಪಾಟೀಲ್ ಹೊಲದವರಿಗೆ ತಿರುಗಾಲುವೆ ಅಂತಿದ್ದಾರೆ 1,53,000 ರೂಪಾಯಿ ಖರ್ಚು ಬಿದ್ದೈತೆ. ಶಿವಲ್ಲಿ ಗ್ರಾಮದ ವೆಂಕಟ ಮಾರುತಿ ಪಾಟೀಲ್ ಹೊಲದಿಂದ ಧನಂಜಯ್ ನಾನಾ ಪಾಟೀಲ್ ಹೊಲದವರಿಗೆ ತಿರುಗಾಲುವೆ 1,18,000 ರೂಪಾಯಿ ಖರ್ಚು ಬಿದ್ದೈತೆ. ಚಾಪ್ಗಾಂವ್ ಗ್ರಾಮದ ಮಾರುತಿ ಟೋಪಣ್ಣ ಜಿವಾಯಿ ಇವರ ಮನೆಯಿಂದ ನದಿಯವರೆಗೆ ಕಚ್ಚಾ ಗಟಾರ ನಿರ್ಮಾಣ ಅಂತ ಇದ್ರೆ 3,14,000 ರೂಪಾಯಿ ಖರ್ಚು ಬಿದ್ದೈತೆ. ಚಾಪ್ಗಾಂವ್ ಗ್ರಾಮದ ವಿಠಲ್ ರುದ್ರಪ್ಪ ಸುತಾರ್ ಮನೆಯಿಂದ ನದಿಯವರೆಗೆ ಕಚ್ಚಾ ಗಟಾರ ಅಂತ ಇದ್ರೆ 3,31,000 ರೂಪಾಯಿ ಕೂಲಿ ಮೊತ್ತ ಖರ್ಚು ಬಿದ್ದೈತೆ. ವಡ್ಡೆಬೈಲ್ ಗ್ರಾಮದ ಭಗವಂತ ಮರಿಯಪ್ಪ ಪಾಟೀಲ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಅಂತ ಇದ್ರೆ 19,000 ರೂಪಾಯಿ ಖರ್ಚು ಬಿದ್ದೈತೆ. ಅಲ್ಲೇಹೋಳು ಗ್ರಾಮದ ಪುಂಡ್ಲಿಕ್ ಅಪ್ಪಾಜಿ ಪಾಟೀಲ್ ಇವರ ಮನೆಯ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 9,000 ರೂಪಾಯಿ ಖರ್ಚು ಬಿದ್ದೈತೆ.
ಶಿವೋಲಿ ಗ್ರಾಮದ ಗಣಪತಿ ವಿಠ್ಠಪ್ಪ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಶೋಪೀಟ್ ನಿರ್ಮಾಣ 4,000 ರೂಪಾಯಿ ಖರ್ಚು ಬಿದ್ದೈತೆ. ಶಿವೋಲಿ ಗ್ರಾಮದ ಶೆಟ್ವಪ್ಪ ಮಲ್ಲಪ್ಪ ಜಾಂಬೋಡ್ಕರ್ ಇವರ ಮನೆ ಹಿಂದೆ ಶೋಪೀಟ್ ನಿರ್ಮಾಣ 4,017 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಗಣೇಶ್ ಕದಂ ಇವರ ಮನೆ ಹಿಂಭಾಗದಲ್ಲಿ ಶೋಪೀಟ್ ನಿರ್ಮಾಣ 9,400 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಮಂಗಲ್ ಪರಶುರಾಮ್ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಶೋಪೀಟ್ ನಿರ್ಮಾಣ 4,017 ರೂಪಾಯಿ ಖರ್ಚು ಬಿದ್ದೈತೆ. ಅಲ್ಲೇಹೋಳ್ ಗ್ರಾಮದ ವಿಠ್ಠಲ್ ಸಿದ್ದಪ್ಪ ಪಾಟೀಲ್ ಇವರ ಮನೆ ಹಿಂದೆ ದನ ಸೆಟ್ ನಿರ್ಮಾಣ ಅಂತ ಇದ್ರು 18,900 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಲಕ್ಷ್ಮೀ ಯಲ್ಲಪ್ಪ ದಬಾಲೆ ಇವರ ಜಾಗೆಯಲ್ಲಿ ದನ ಸೆಟ್ ನಿರ್ಮಾಣ ಅಂತ ಇದ್ರು 8,600 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಚಂದ್ರಕಾಂತ್ ಕಡ್ಬೀರ್ ಇವರ ಜಾಗೆಯಲ್ಲಿ ದನ ಸೆಟ್ ನಿರ್ಮಾಣ ಅಂತ ಇದ್ರು 18,900 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಪುತ್ತಳಾಬಾಯಿ ಕೃಷ್ಣ ಪಾಟೀಲ್ ಇವರ ಜಾಗೆಯಲ್ಲಿ ಮನೆ ನಿರ್ಮಾಣ ಅಂತ ಇದ್ರೆ 3,000 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ರೇಣುಕಾ ಮಲ್ಲಪ್ಪ ಸುತಾರ್ ಇವರ ಜಾಗೆಯಲ್ಲಿ ಮನೆ ನಿರ್ಮಾಣ 17,300 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಹನುಮಂತ ಉದ್ದಪ್ಪ ಠಾಕರ್ ಇವರ ದನದ ಕೊಟ್ಟಿಗೆ ನಿರ್ಮಾಣ ಅಂತ ಇದ್ರೆ 17,000 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಮಾಧುರಿ ಮಾರುತಿ ಪಾಟೀಲ್ ಇವರ ಜಾಗೆಯಲ್ಲಿ ದನದ ಸೆಟ್ ನಿರ್ಮಾಣ ಅಂತ ಇದ್ರೆ 12,000 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಕಲ್ಲಪ್ಪ ಹನುಮಂತ್ ಕದಂ ಇವರ ಜಾಗೆ ಮನೆ ಹಿಂಭಾಗದಲ್ಲಿ ಸೋಪಿಟ್ ಅಂತ ಇದ್ರೆ 9,000 ರೂಪಾಯಿ ಖರ್ಚು ಬಿದ್ದೈತೆ. ಶಿವೋಲಿ ಗ್ರಾಮದ ನಳಿನಿ ಹನುಮಂತ್ ಪಾಟೀಲ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 18,900 ರೂಪಾಯಿ ಕೂಲಿ ಮತ್ತು ಸಾಮಗ್ರಿ ಮೊತ್ತ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ವೈಭವ್ ರಮೇಶ್ ಪಾಟೀಲ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 18,900 ರೂಪಾಯಿ ಖರ್ಚು ಬಿದ್ದೈತೆ. ಅಲ್ಲೇಹೋಳ್ ಗ್ರಾಮದ ಪರಶುರಾಮ್ ತಾಕ್ಲು ತೋರ್ಗಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 9,400 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಕೃಷ್ಣ ಹನುಮಂತ್ ಪಾಟೀಲ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ 18,900 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಲಕ್ಷ್ಮೀ ಬಾಬಣ್ಣ ಪಾಟೀಲ್ ಅವರು ದನ ಸೇತ್ರ 3,700 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಮಲಪ್ರಭಾ ಮನೋಹರ್ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ 3,700 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಅಶೋಕ್ ಬಾಬಾಜಿ ಕದಂ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 9,400 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಅಜಿತ್ ಮಹಾವೀರ್ ಕಡ್ಬೀರ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಅಂತ ಇದ್ರೆ 18,900 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಮೋಹನ್ ಯಲ್ಲಪ್ಪ ದಬಾಲೇರ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 9,400 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಲಕ್ಷ್ಮೀ ಹನುಮಂತ್ ಮಾದಾರ್ ಇವರ ಜಾಗೆಯಲ್ಲಿ ಕುರಿ ಶೆಡ್ ಅಂತ ಇದ್ರೆ 52,000 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಅಜಿತ್ ಮಹಾವೀರ್ ಕಡ್ಬೀರ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 9,400 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಸಾತೇರಿ ಮಸ್ನೂರ್ ಕುರಾಡೆ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 9,400 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಕಲ್ಲಪ್ಪ ಮಲ್ಲಪ್ಪ ಪಾಟೀಲ್ ಜೈನ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಅಂತ ಇದ್ರೆ 7,400 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ನಂದಾ ಮಹಾಬಳೇಶ್ವರ್ ರಾಷ್ಟ್ರೀರ್ ಇವರ ಜಾಗೆಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಅಂತ ಇದ್ರೆ 7,400 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಗೀತಾ ಗುಂಡು ಪಾಟೀಲ್ ಇವರ ಜಾಗೆಯಲ್ಲಿ ಮನೆ ನಿರ್ಮಾಣ ಅಂತ ಇದ್ರೆ 27,500 ರೂಪಾಯಿ ಖರ್ಚು ಬಿದ್ದೈತೆ. ಆವಾಸ ಮನೆ ನಿರ್ಮಾಣ. ವಡ್ಡೇಬೈಲ್ ಗ್ರಾಮದ ಪಾರ್ವತಿ ಮಹಾದೇವ್ ಠಾಕರ್ ಇವರ ಜಾಗೆಯಲ್ಲಿ ಆವಾಸ ಮನೆ ನಿರ್ಮಾಣ 27,500 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಲಕ್ಷ್ಮೀ ಮಾರುತಿ ಪಾಟೀಲ್ ಇವರ ಆವಾಸ ಮನೆ ನಿರ್ಮಾಣ 22,000 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ಲಕ್ಷ್ಮೀ ಪರಶುರಾಮ್ ಪಾಟೀಲ್ ಇವರದ ಆವಾಸ ಮನೆ ನಿರ್ಮಾಣ 11,100 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಮಹಾದೇವಿ ನಂದಪ್ಪ ಪಾರ್ಸೀರ್ ಅವ್ರದ್ದು ಆವಾಸ ಮನೆ ನಿರ್ಮಾಣ 22,200 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ರೇಖಾ ಪರಶುರಾಮ್ ತಳವಾರ್ ಇವರ ಜಾಗೆಯಲ್ಲಿ ಆವಾಸ ಮನೆ ನಿರ್ಮಾಣ 14,600 ರೂಪಾಯಿ ಖರ್ಚು ಬಿದ್ದೈತೆ. ಅಲ್ಲೇಹೋಳ್ ಗ್ರಾಮದ ನಮ್ರತಾ ಸದಾನಂದ್ ತೋರ್ಗಲ್ ಇವರ ಜಾಗೆಯಲ್ಲಿ ಆವಾಸ ಮನೆ ನಿರ್ಮಾಣ 11,700 ರೂಪಾಯಿ ಖರ್ಚು ಬಿದ್ದೈತೆ. ವಡ್ಡೇಬೈಲ್ ಗ್ರಾಮದ ರೇಣುಕಾ ಲೋಕನಾಥ್ ಪಾಟೀಲ್ ಅವರ ಜಾಗೆಯಲ್ಲಿ ಆವಾಸ ಮನೆ ನಿರ್ಮಾಣ 16,600 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಯಲ್ಲೂಬಾಯಿ ಚನ್ನಪ್ಪ ಗೋದೀರ್ ಅವರ ಜಾಗೆಯಲ್ಲಿ ಆವಾಸ ಮನೆ ನಿರ್ಮಾಣ ಅಂತ ಇದ್ರೆ 14,800 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಅನ್ಸೂಯಾ ಸುರೇಶ್ ದೇವಲತ್ಕರ್ ಇವರ ಜಾಗೆಯಲ್ಲಿ ಮನೆ ನಿರ್ಮಾಣ ಅಂತ ಇದ್ರೆ 11,100 ರೂಪಾಯಿ ಖರ್ಚು ಬಿದ್ದೈತೆ. ಅಲ್ಲೇಹೋಳ್ ಗ್ರಾಮದ ಸರಿತಾ ಸೂರ್ಯಾಜಿ ತೋರ್ಗಲ್ ಇವರ ಜಾಗೆಯಲ್ಲಿ ಮನೆ ನಿರ್ಮಾಣ ಅಂತ ಇದ್ರೆ 7,400 ರೂಪಾಯಿ ಖರ್ಚು ಬಿದ್ದೈತೆ. ಚಾಪಗಾಂವ್ ಗ್ರಾಮದ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆ ಮುಂಭಾಗ ಆವರಣದಲ್ಲಿ ದೇವರ ಸಲ್ಲಿಸುವುದು ಅಂತ ಇದ್ರೆ 3,40,000 ರೂಪಾಯಿ ಕೂಲಿ ಮತ್ತು ಸಾಮಗ್ರಿ ಮತ್ತು ಖರ್ಚು ಬಿದ್ದೈತೆ.
ವಡ್ಡೇಬೈಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಮುಂಭಾಗದ ಆವರಣದಲ್ಲಿ ಪೇವರ್ಸ್ ಅಂತ ಇದ್ರೆ 2,98,000 ರೂಪಾಯಿ ಕೂಲಿ ಮತ್ತು ಸಾಮಾನ್ಯ ಮತ್ತು ಖರ್ಚಿದೆ. ಚಾಪಾಂ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಹಿಂಭಾಗದ ಆವರಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಅಂತ ಇದ್ರೆ 11,100 ರೂಪಾಯಿ ಕೂಲಿ ಮತ್ತು ಖರ್ಚಿದೆ. ಚಾಪಾಂ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿಂಭಾಗದ ಆವರಣದಲ್ಲಿ ಹೈಟೆಕ್ ಶೌಚಾಲಯ ಅಂತ ಇದ್ರೆ 12,900 ರೂಪಾಯಿ ಕೂಲಿ ಮತ್ತು ಖರ್ಚಿದೆ. ಅಲ್ಲೇವಾಡ ಗ್ರಾಮದ ಪರಶುರಾಮ್ ಯಲ್ಲಪ್ಪ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಚಾಪಾಂ ಗ್ರಾಮದ ಭಾಗೀರಥಿ ತುಕಾರಾಮ್ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಚಾಪಾಂ ಗ್ರಾಮದ ಆನಂದಿಬಾಯಿ ಮಧು ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಅಲ್ಲೇವಾಳ ಗ್ರಾಮದ ವಿಲಾಸ್ ನಾರಾಯಣ್ ತೋರ್ಗಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಚಾಪಾಂ ಗ್ರಾಮದ ಇಬ್ರಾಹಿಂ ದಾದಾ ಸಾಹೇಬ್ ಸಂದೀರ್ ಅವ್ರದ್ದು ಮನೆ ಹಿಂದ್ಗಡೆ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಚಾಪಾಂ ಗ್ರಾಮದ ಪರಶುರಾಮ್ ಮಾರುತಿ ಪಾಟೀಲ್ ಇವರ ಮನೆ ಹಿಂಭಾಗದ ಸೋಪಿಟ್ ನಿರ್ಮಾಣ 5,400 ರೂಪಾಯಿ ಖರ್ಚಿದೆ. ಚಾಪಾಂ ಗ್ರಾಮದ ಮೊಹಮ್ಮದ್ ರಫೀಕ್ ದಾದಾ ಸಾಹೇಬ್ ಸಂದೀರ್ ಅವ್ರದ್ದು ಮನೆ ಹಿಂಭಾಗದ ಸೋಪಿಟ್ ನಿರ್ಮಾಣ 5,400 ರೂಪಾಯಿ ಕೂಲಿ ಮತ್ತು ಖರ್ಚಿದೆ. ಚಾಪಾಂ ಗ್ರಾಮದ ಶಿವಾಜಿ ಲಕ್ಷ್ಮಣ್ ಬಿರ್ಜೆ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ವಡ್ಡೇಬೈಲ್ ಗ್ರಾಮದ ಸಂತೋಷ್ ಪುಂಡಿಕ್ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಶಿವೋಲಿ ಗ್ರಾಮದ ಬೈರು ವಾಸುದೇವ್ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 5,400 ರೂಪಾಯಿ ಖರ್ಚಿದೆ. ಶಿವೋಲಿ ಗ್ರಾಮದ ಮಾರುತಿ ಶಂಕರ್ ಪಾಟೀಲ್ ಇವರ ಮನೆ ಹಿಂಭಾಗದಲ್ಲಿ ಸೋಪಿಟ್ ನಿರ್ಮಾಣ ಅಂತ ಇದ್ರೆ 4,600 ರೂಪಾಯಿ ಖರ್ಚಿದೆ. ಈಶ್ವರ 65 ಕಾಮಗಾರಿಗಳು ಗ್ರಾಮ ಪಂಚಾಯತ್ ಕಾಮಗಾರಿಗಳು ಮತ್ತು ಅನುಷ್ಠಾನ ಇಲಾಖೆ ಕಾಮಗಾರಿಗಳು ಅಂತ ಹೇಳಿದ್ದಾರೆ. ಅವರು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಕಾಮಗಾರಿಗಳಾಗಿದ್ದಾವೆ. ಒಂದು ಕಾಮಗಾರಿಗೆ 25,000 ರೂಪಾಯಿ ಖರ್ಚು ಬಿದ್ದೈತ್ರಿ. ಇನ್ನೊಂದು ಕಾಮಗಾರಿಗೆ 13,000, ಮತ್ತೊಂದು ಕಾಮಗಾರಿಗೆ GP ಫಿಕ್ಸ್ ಅಂತ ಇದ್ರೆ 26,000, ಮತ್ತೊಂದು ಕಾಮಗಾರಿಗೆ 12,000. ಇವರು ಒಟ್ಟು 7 ಕಾಮಗಾರಿಗಳು ಬಂದವ್ರೆ. ಈ 7 ಕಾಮಗಾರಿನಲ್ಲಿ ಸಸಿಗಳನ್ನ ನೆಡೋದು ಮತ್ತು ಅವನ್ನ ನಿರ್ವಹಣೆ ಮಾಡಲಿಕ್ಕೆ ಖರ್ಚು ಅಂತೇಳಿ ಒಟ್ಟು 7 ಕಾಮಗಾರಿಗಳು ಬಂದವು. ಒಂದು ಕಾಮಗಾರಿಗೆ ಮತ್ತೊಂದು ರೇಸಿಂಗ್ ಆಫ್ ಮಾನ್ಸೂನ್ ಪ್ಲಾಂಟೇಶನ್ ಅಂತ ಇದ್ರೆ 3,27,000 ರೂಪಾಯಿ ಖರ್ಚು ಬಿದ್ದೈತ್ರೆ. ಮತ್ತೊಂದು ರೇಸಿಂಗ್ ಆಫ್ ಮಾನ್ಸೂನ್ ಪ್ಲಾಂಟೇಶನ್ ಅಂತ ಇದ್ರೆ ಇದು ಬ್ಯಾಗ್ ಸೈಜ್ ಇದಾವೆ 14 x 20, ಒಂದು 16 x 16, 10 x 16, ಒಂದು 14 x 20. 4,70,000 ಖರ್ಚು ಬಿದ್ದೈತ್ರೆ. 3,27,000 ಖರ್ಚು ಬಿದ್ದೈತ್ರೆ. ಇವಿಷ್ಟು 72 ಕಾಮಗಾರಿಗಳು ಅದಾವಲ್ಲ. ಈ ಕಾಮಗಾರಿಗಳ ಬಗ್ಗೆ ಏನಾದರೂ ಚರ್ಚೆ ಇದ್ದರೆ ದಯವಿಟ್ಟು ಚರ್ಚೆ ಮಾಡಿ. ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲಾರ ಕಾಮಗಾರಿಗಳು ಓದಿ ಹೇಳಿದೆ ಅದ್ರ ಬಗ್ಗೆ ಹಂಗಲ್ಲ ಸರ್. ಇದು ಸೌಕರ್ಯ ಒಬ್ಬರಿಗೆ 5,000 ಚಿಲ್ಲರೆ ಕೊಟ್ಟಿದ್ದೀರಿ, ಒಬ್ಬರಿಗೆ 4,000 ಚಿಲ್ಲರೆ ಕೊಟ್ಟಿರಿ. ಎಲ್ಲರಿಗೂ ಸೇಮ್ ಒಬ್ಬೊಬ್ರು ಗುಂಡಿ ತೆಗೆದು ರಿಂಗ್ ಇಳಿಸಿ ಅದನ್ನ ಮುಗಿಸುವಂತೊಳಗೆ ಬಂದಿದ್ರೆ ಅದೆಷ್ಟು ಖರ್ಚು ಬಿದ್ದಿರ್ತೈತಿ ಅಷ್ಟೇ ಪೇಮೆಂಟನ್ನು ಹಾಕಿರ್ತಾರೆ. ರಿಂಗ್ ಅಂತೂ ಎಲ್ಲರೂ ಕಂಪಲ್ಸರಿ ಇಳಿಸಿದಾರೆ. ನೀವು ಓದಿದ್ರಲ್ಲ, ಕಂಪಲ್ಸರಿ ಎಲ್ಲರೂ ರಿಂಗ್ ಇಳಿಸಿದಾರೆ ರೀ. ಆದ್ರೆ ಒಬ್ಬರಿಗೆ 4,600, ಒಬ್ಬರಿಗೆ 5,000 ಚಿಲ್ಲರ. ಇದು ಯಾವ್ದು ಟೈಪ್ ಹೆಂಗೆ ಖರ್ಚು ಬಿತ್ತು ಅನ್ನೋದು ನಮ್ಮ ಆಡಿಟ್ ಅವಧಿ ಒಳಗೆ ಅಂದ್ರೆ 22-23ನೇ ಸಾಲಿನಾಗ ಏನು ಖರ್ಚು ಬಿದ್ದೈತೆ ಅಲ್ರ ಅದನ್ನಷ್ಟೇ ಓದತ್ತೇವೆ ನೋಡ್ರಿ. ಅದ್ರ ಹಿಂದೂ ಖರ್ಚಾಗಿರ್ಬೋದ್ರಿ, ಮತ್ತು ಈಗ 23-24ನೇ ಸಾಲಿನಾಗ ಖರ್ಚಾಗಿರ್ಬೋದು सर पहिला कसं होतं ते ಅಲ್ಲ 14-21 मध्ये. नंतर सर ते 2 वर्षांनी नवीन कमी केल्याने ते अमाऊंट त्याचं 11,000 रुपये केल्यानं सर सोपीटचं. ಒಟ್ಟು 14,000 ರೂಪಾಯಿ ಖರ್ಚಾಗುತ್ತೆ. पहिला एस्टिमेट सर 14,000 ಮತ್ತೆ ಈಗ ಕಡಿಮೆ ಮಾಡಿದ್ದೀನಿ ಸರ್ 3,000 ಕಡಿಮೆ ಆಗಿರ್ಬೋದು. 11,000 ಆಗಿದೆ. ಈಗ ನೀವು ಮಾಡಿದ್ದು 14,000 ರೂಪಾಯಿದಾಗ ಎಸ್ಟಿಮೇಟ್ ಮಾಡಿ. ಈಗ ಅಂದಾಜು ಎಲ್ಲ ಸೊಪ್ಪುಗಳು ಎಷ್ಟು ಖರ್ಚಾಗವ್ರಿ ಇಲ್ಲಿ ಮಟ್ಟ? ಅಂದಾಜು ಒಂದು ಎಷ್ಟು 10,000 ತನಕ ಆಗಿದಾವ್ರಿ? ಏನು ಎಲ್ಲ ಮುಗಿಯಕ್ಕೆ ಬಂದಾವ್ರಿ? 10,000 ಅಂದ್ರೆ ಅದು ವರ್ಷ ಎಷ್ಟು ಕೆಲಸ ಮಾಡಿದ್ರೆ ಅಷ್ಟೇ ಎಣ್ಣೆ ಮರ ಹಾಕೊಂಡು ಬಂದಾರ. ಅದ್ರ ಪ್ರಕಾರ ನಮ್ಮ ಅವಧಿಗೆ ಬಂದಿದ್ದು ಅಷ್ಟೇ ಓದಿರ್ಬೋದು. ಮತ್ತು ಇವು ಕಾಮಗಾರಿಗಳು ಓದಿ ಹೇಳಿದ್ರೆ ಅದ್ರ ಬಗ್ಗೆ ಏನಾದರೂ ಇದ್ರೆ ಹೇಳಿದ್ರೆ ಮತ್ತಿಲ್ಲ ರೀ 15ನೇ ಹಣಕಾಸಿನೊಳಗಡೆ ಏನು ಕಾಮಗಾರಿಗಳು ಇದಾವೆ ಅದನ್ನು ಓದಿ ಹೇಳ್ತಿದ್ರೆ ಆ ನಂತರ ಏನು ಗಂಭೀರ ನಷ್ಟಗಳು ನಾವು ತೆಗೆದೇವ್ರೆ ಅದನ್ನು ಓದಿದ್ರೆ ಓದಿ ಹೇಳ್ತೀವಿ.
ಈಗ ನಮ್ಮ ಅವಧಿ ಒಳಗೆ ಏನು ಮಾಡ್ತಾರೆ ನಾವು ಅದಷ್ಟೇ ಓದೋದು ಸರ್ ಸಾಮಾನ್ಯ बाकीचे सर आता हे 22-23च्या कालावधीत होतं. हे कसं कालावधी हो. मागचं झालं बी आहे नाही. मागचं झालं आहे का? पेंडिंग असेल अगदी काय पेंडिंग असेल अगदी 10 असतील. मग दाखवतो नंतर. पेंडिंग आता आहे. तसं सांगून कशी हो. आता सोपीट एक तयार झाला हो. तुम्ही एनएमआर किती घातला NMR साहेब, किती आहे सोपीटला एनएमआर पहिला सर एस्टिमेट मध्ये होता 6.5 होता. 6.5 आता किती आहे आता 4,800 1200 पेमेंट तुम्ही केले. जे जमा केलंय ते 5 पर्यंत आहे म्हणजे एनएमआर NMR जमा केली. मग ह्याचं सप्लाय सप्लाय झालं की सप्लाय आता ह्या वर्षी येणार की ते साहेबांच्या लिस्ट मध्ये आहे काय ते सप्लाय साहेब, हे 22-23च्या कालावधीचं एवढं आम्ही NMR घातलो. त्यांच्या 23 मधलं सांगू मी 23-24 मध्ये सप्लाय होणार की ते पहिला NMR पडणार. असं सांगा की हा. ह्याचं एनएमआर झालंय अजून ते supply मागणी केली झाली, नाही, सगळं सांगा झालं. की. किती मागणी झाली? मागणी कुणाची मागणी तसं नको. काय असं नको. जिरोली खड्याचे गोट्याचे तर झाल्या सगळ्याचे मागणी नाव सांगा की. हा? नाव बघा. आता तिथे पंचायती झाल्यावर ना असं तुम्ही असं नाही हो. हा. आता एवढी लोक एवढ्यात आहे पेंडिंग आणि चालू आहे. पेंडिंग असं जे एवढ्यात आहे ते म्हणे तुझं झालं रे हे जरा मला आपल्याकडे काढून दे. आपल्याकडे काढून दे बरोबर. आत्ताच नाही मांडलं. असं नका माडा यार. हो. आता तशी. तुझं ऐकून सांगा तुम्ही. विषय तुम्ही करता होता तुम्ही विषय विचारा आम्ही मेमरानी नाही विषय तुम्ही विचारा जिरोनी खड्याचे खाली पैसे विचारा तुम्ही तेच जिरोनी खड्याचे त्याच्यावर तेवढेच साहेब, 5 लोकांचं पेंडिंग आहे सर. त्यांचं त्यात नाव आहे बा. पंचायत गावापर्यंत. असं बी राहून दे. एक 5 लोकांचं आहे पेंडिंग मध्ये. त्यांचं उरल्याचं सगळ्यांचं सांग. माझ्याकडे सांगा, ते एवढे 5-6 लोकांचं एवढं आहे. होय. ऐका ऐका जरा. ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಕೇಳ್ತಾ ಇದ್ದಾರೆ ಅವ್ರ ಪೇಮೆಂಟ್ ಆಗಿದ್ರ ಬಗ್ಗೆ ಏನು ಒಂದು NMR ಕೂಲಿ ಮತ್ತು ಅರ್ಧ ಜಮಾ ಆಯಿತು ಉಳಿದ ಜಮಾ ಆಯಿತು ಅಂತ ಕೇಳ್ತಾ ಇದ್ದಾರೆ ನೀವು ಅದ್ರ ಬಗ್ಗೆ ಪ್ರಧಾನ ಯಾರ್ದಾರು ಮಾತಾಡೋ ನಿಮಗೆ ಲಕ್ಷ ಇಲ್ಲ ಅದ್ರ ಬಗ್ಗೆ ಅಂದಾಜು ಬಗ್ಗೆ जरा थांबा ಸರ್ सर तुम्ही ಹೇಳಿದಂತೆ जरा उल्लेख करून आता मराठी सांगा आता त्यांनी काय सांगितलं नाही वाचल्याने का म्हणती त्याच्यामध्ये काय तक्रार असेल तुम्ही सांगा बरं त्यांना. सप्लाय कुणाच्या नावावर जात आहे एनएमआर त्यांचे आहेत आता जमा झाले ऑलरेडी सप्लाय कुठली पेंडिंग आहे त्यांच्या जमा होत आहे काय झालंय ते सांगा त्या स्टेटने सप्लाय तुमचं पेंडिंग आहे आता एनएमआर जमा झाला ते कशा पद्धतीने ते सांगूच नाही करा कोणी म्हणजे आजची सभा इथं 2022-23 सालातील जे काही कामं झालेली आहेत नाही त्या कामांचा आढाव्यासाठी इथे बोलवले आहेत हो ना. ह्या सभेमध्ये गेल्या वर्षी म्हणजे 2022-23 सालात किती कामं झाली टोटल 72 कामं झाली म्हणून सांगितले सरांनी. त्याच्यापैकी सोकपीठ आले, गोटे आले, परत रोडाला आम्ही रोजगार लावून केलेली कामं आली, परत हायटेक शौचालय बांधलेले आले, शिवोलीला अडगे कोणी म्हणजे शाळेसाठी ते रूम बांधलेली आहे की ती पण कामं झालेली आहेत. त्याच्यानंतर सरांनी पूर्ण वाचून दाखवले तुम्हाला त्यापैकी प्रत्येक फलानुभवींची म्हणजे कुणाकुणाला हे गोटे बांधलेले आहेत, ते सोकपीठ बांधलेले आहेत, कुठल्या कामाला किती किती पैसे खर्च पडलेत त्या वर्षामध्ये फक्त तेवढे सगळे पैसे पण तुम्हाला सांगितले. मग एकट्याला सांगितले एनएमआरचा अमाऊंट 5,400, 4,950, एकट्याला 9,000 सांगितले, एकट्याला गोट्याला 18,000 सांगितले, एकट्याला 9,000 सांगितले. त्यांनी म्हणजे आता ती सगळी लोक इथं नाहीत आता त्यांना थोडे जमा झालेत. आता परसूला सोकपीठचे पैसे फक्त एनएमआरचे थोडे जमा झालेत, सप्लाय बिल अजून जमा होऊ नये. त्याच्यापैकी तशी 5 लोक आहेत म्हणून 5-6 लोक आहेत म्हणून नारायणनं सांगितला.
तेवढ्या जणांचे अजून सोपीटचे जमा व्हायचे आहे. 5-6 पैकी जास्ती असले तर त्याच्यापैकी आणि कोणतं असेल तर सांगा, असं म्हणून त्यांनी क्वेश्चन केलं. परत गोट्याचे कुणाचे अजून पैसे जमा करायचे आहेत, कुणाचे झाले नाही. आणि काय होतं 2022-23 सालामध्ये गोट्याचे पैसे घातलेले आहेत, NMR घातलेला आहे. सप्लाय त्याच वर्षी खर्च पडत नाही, पाठोपाठ पुढच्या वर्षी खर्च पडत आहे. 2023-24 मध्ये गेल्या वर्षी खर्च पडलेला असतंय. असं कुणाचं असेल तर त्यांना जमा झालेले असतात. त्याच्यात तेवढं करूनही जर कुणाचं जमा झालेलं नाही, त्यांची असं काय तर जर तक्रार असेल तर त्यांनी आज सांगा, ते सगळं लिहून घेऊन पेमेंट करायला होतं. हां सांगा काकू, सांगा सांगा. तुम्ही जागा आमचा फुकट भेटल्याशिवाय पैसा ते मागणार ते वेगळा ते वेगळा तो विषय वेगळा तो नाही. तो विषय पाहिजे मी पंचायतीतर्फे मला सांगा. मला आमचा विषय आमचा जागा फुकट भेटायचे घर बसायचं का नाही तिथे काय तरी असताना तो टाकी जागा घेतला ते ಹೌದು ಸರ್ ಅಲ್ಲೇ ಸಣ್ಣ ಅಕ್ಕಿ ಕಟ್ಟಿದೈತಲ್ಲ ಸರ್ ಅವ್ರದ್ದು ಅವ್ರ ಜಾಗ ತಗೊಂಡ ಅಲ್ಲಿ ಕಟ್ಟಿದ್ದಿತ್ರಿ ಸರ್ ಕಟ್ಟುವಾಗ ಅವರು ಜಾಗ ಕೊಟ್ಟಿದ್ರಿ ಅಕ್ಕಿ ಕಟ್ಟಿದ್ರಿ ಅವ್ರು ಏನ್ರ ನಮ್ಮ ಪಂಚಾಯತಿಂದ ಏನೋ ಹೆಲ್ಪ್ ಮಾಡ್ರಿ आम्ही काय तर मीटिंग चर्चा ಏನ್ರಿ ಅಕ್ಕಿದ ಏನು ಸಪ್ಲೈ ಬಿಲ್ ಜಮಾ ಆಗಿಲ್ಲ ಅರ್ಧ ಅಮೌಂಟ್ ಬಂದೈತ್ರಿ ಹಾಂ ಈಗ ಸಪ್ಲೈ ಜಮಾ ಆಗ್ತೈತೆ ತಗೋರಿ ಹಾಂ ಮಾಡಬೇಕಾಗ್ತದೆ ಓಕೆ ಓಕೆ लाईट लावून गरम होत आहे काय झालं त्याच्यानंतर आणि पुढचं त्यांनी वाचून दाखवतात त्याच्यानंतर आणि बोलायचं शांत बसा जरा दाखवतात त्याच्याबद्दल काय तर तुमची चर्चा असेल तर चर्चा करा नंतर ಯೋಜನೆಗೆ ಸಂಬಂಧಪಟ್ಟಂಗೆ ಏನು ಕಾಮಗಾರಿಗಳಾಗಿದ್ದಾವೆ ಅದ್ರ ಬಗ್ಗೆ जरा जरा आणि 5 काय हां बघून चक्कर सांगतो का कवडी 13 आलं का खरं त्यांचं सर NPC नव्हतं ते NPC नव्हतं रिजेक्ट झालं काय आणि पाठवून दिलं ते हां पाठवलेलं आहे जमा होतं तेव्हा तुम्ही जरा उद्या ऍक्च्युली तुमच्या चुकीनं होत आहे ते तुमचा आधार लिंक आणि बँक पासबुक लिंक नसलं तर होत आता गेलाय हो त्यावेळेला पाहिजे होतं ते आता होतं या जमा होतं पैसे रिजेक्ट केलेलं आता दुसऱ्या योजनेचं वाचून टाकाले तेवढं ऐकत राहतं सगळे सुरू थांबावं जरा बोलू नका ಸ್ವಲ್ಪ ಶಾಂತ ಏನು ವಿಷಯ ಉಳಿದಿಲ್ಲ ಅದನ್ನು ಸ್ವಲ್ಪ ಓದಿ ಮುಗಿಸ್ಬಿಡ್ತೀನಿ ಆನಂತರ ಚರ್ಚೆ ಮಾಡ್ಲಿಕ್ಕೆ ಬರತ್ತಾರೆ ದಯವಿಟ್ಟು ನಾವೇನು ಹೇಳಿದ್ವಿ ನೀವೇನು ಕೇಳಿದ್ರೆ ಅದು ಯಾರು ಅರ್ಥ ಆಗಕ್ಕಿಲ್ಲ ನೀವು ಮಾತಾಡಿದ್ರೆ ಇಲ್ಲ ನೀವು ಒಬ್ಬೊಬ್ರು ಯಾರು ಮಾತಾಡಿದ್ರೆ ಕರೆಕ್ಟಾಗಿ ಒಂದು ಸರ್ ಇಲ್ಲಂದ್ರೆ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದಾರೆ ಅವ್ರು ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ರೀ ಅದ್ರ ಬಗ್ಗೆ ದಯವಿಟ್ಟು ಚರ್ಚೆ ಮಾಡಿರಿ ಈ ಯೋಜನೆಗಳು ಇನ್ನೂ ಏನು ಹೆಚ್ಚಿನ ಬದಲಾವಣೆ ಆಗಬೇಕು ಯಾವ ಥರ ಉಪಯೋಗ ಆಗಬೇಕು ಅನ್ನೋದನ್ನ ಸದುಪಯೋಗ ಪಡ್ಕೊಂಡ್ರೆ ಅಂತೇಳಿ ನಾವು ಎಲ್ಲ ಒಂದು ಯೋಜನೆ ಬಗ್ಗೆ ತಮಗೆಲ್ಲ ಮಾಹಿತಿ ಕೇಳ್ಸಕ್ಕೆ ಬಂದೇವೆ 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ 5 ಸಲ ಒಂದು ಅನುದಾನ ಬಿಡುಗಡೆ ಆಗೈತೆ 15 ಹಣಕಾಸು ಯೋಜನೆमध्ये 5 वेळा ಅನುದಾನ ಬಿಡುಗಡೆ झालेलं आहे ಅದು ಅಮೌಂಟ್ ಅಂದರೆ 19,60,000 ರೂಪಾಯಿ ಜಮಾ ಆಗೈತೆ 4,26,26,000 ಬಡ್ಡಿ 75,000 ಆಗಿದ್ರೆ ವರ್ಷ ಅನುದಾನ 4,70,000 ಐತೆ ಖರ್ಚಾಗಿದ್ದು 17,86,000 ಅಂತಿಮ ಶುಲ್ಕ 29 ಲಕ್ಷ ಇದೆ आता ते अनुदानमध्ये बिडगडे झालेले 19 लाख
₹12 लाख आणि इंटरेस्ट जमा झालेली 75,000 आणि टोटल अनुदान 4,71,000 आणि खर्च 17 लाख आणि बॅलन्स 29,25,000. ಈ ಪ್ರಮಾಣ ಖರ್ಚು ಅನುದಾನ ಬಿಡುಗಡೆ ಆಗಿದ್ದು ಮತ್ತೆ ಖರ್ಚು ವಿವರಣೆ ಇದ್ದಾರೆ. ಇಷ್ಟು ವಿಚಾರದಲ್ಲಿ 15ನೇ ಅಂಶಕ್ಕೆ ಸಂಬಂಧಪಟ್ಟಂಗೆ ಕಾಮಗಾರಿಗಳು ಗ್ರಾಮದಲ್ಲಿ SC/ST ಕಾಲದಲ್ಲಿ 1,45,000 रुपये खर्च पडलेले आहेत. पूर्व परिस्थितीत 1,40,000 रुपये खर्च केले तर चापगाव ग्रामात SC/ST ಕಾಲನಿ ಇದೆ. ಚಾಪಗಾಂವ್ ಗ್ರಾಮದ ಸತ್ಯವ ಮಾರುತಿ ದಬಾಲಿಯವರ ಮನೆಯಿಂದ ವಿಠ್ಠಲ್ ಮಹಾದೇವ್ ಪಾಟೀಲ್ ಇವರ ಮನೆಯವರಿಗೆ ಚರಂಡಿ ನಿರ್ಮಾಣ 60,700 रुपये. सत्यप्पा मारुती दबाल त्यांच्या घरापासून विठ्ठल महादेव पाटील त्यांच्या घरापर्यंत चರಂಡಿ 7 लाख रुपये 60,000 रुपये खर्च झालेले आहेत. ಚಾಪಗಾಂವ್ गावचे सुधीर बाबूराव पाटील त्यांच्या घरच्या बाजू सिलिंग कामगारी ते खर्च झालेले आहेत. सुधीर बाबूराव पाटील म्हणायचं सिलिंग निर्माण द्यायचं 40,000 रुपये खर्च द्यायचं. वाटेबाई ग्राम वाटेबाई ग्रामामध्ये चರಂಡಿ ನಿರ್ವಹಣೆ ಮಾಡಿದ್ರೆ 40,000 रुपये खर्च द्यायचं. शिवोली मुख्य रस्त्यापासून पुंडलिक अप्पाजी पाटील यांच्या घरापर्यंत गटर बांधलेलं आहे ते 69,000 रुपये खर्च पडले. मुख्य रस्ते सीडी ಇದೆ पुंडलिक अप्पाजी पाटील ಅವರಿಗೆ ಚರಂಡಿ ನಿರ್ಮಾಣ ಮಾಡಿದ್ರು 40,000 रुपये ಖರ್ಚು ಇದೆ. ಚಾಪಗಾಂವ್ ಗ್ರಾಮದ ವಾರ್ಡ್ ನಂಬರ್ 1ರಲ್ಲಿ ಗಟಾರ ಸ್ವಚ್ಛತೆ ಮಾಡೋದು 59,000 रुपये ಖರ್ಚು ಇದೆ. ಅಲ್ಲೇಹೊಳು ಗ್ರಾಮದ ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ಗಟಾರ ಸ್ವಚ್ಛತೆ ಮಾಡೋದು 59,000 ಖರ್ಚು ಇದೆ. ಶಿವೋಲಿ ಗ್ರಾಮದ ಈರಪ್ಪ ಗೋವಿಂದ್ ಮನೆ ಹತ್ರ ಪೈಪ್ಲೈನ್ ಮತ್ತು ಒಂದು ನೀರಿನ टाकी होते. शिवोली गावामध्ये इराप्पा गोविंद पाटील यांच्या घराजवळ पाईपलाईन करून एक पाण्याची टाकी बसवलेली आहे. ते 49,000 रुपये. 40,000 रुपये खर्च ಇದೆ. ಚಾಪಗಾಂವ್ ಗ್ರಾಮದ ಮುಖ್ಯ ರಸ್ತೆಯಿಂದ ಗುರುನಾಥ್ ಯಲ್ಲಪ್ಪ ಮಾದಾರ್ ಇವರ ಮನೆಯವರಿಗೆ ಚರಂಡಿ. चापगाव गावामध्ये गुरुनाथ यल्लाप्पा मादार यांच्या घरापासून पाठीमागं असा गटर बांधलेला आहे. त्याच्यासाठी 45,000 रुपये खर्च पडले. ಚಾಪಗಾಂವ್ ಗ್ರಾಮದ ಶಿವಪ್ಪ ಲೋಕಪ್ಪ ಮಾದಾರ್ ಮನೆಯಿಂದ ಲಕ್ಷ್ಮೀ ಸುರೇಶ್ ಮಾದಾರ್ ಮನೆಯವರಿಗೆ ಚರಂಡಿ. चापगाव गावातील शिवाप्पा लोकाप्पा मादार म्हणजे वरच्या कॉलनीमध्ये त्यांच्या घरापासून लक्ष्मी सुरेश मादार यांच्या घरापर्यंत असं 3 टाईपमध्ये गटर बांधलेलं आहे. त्याचे 1 लाख रुपये म्हणजे 92,000 रुपये खर्च पडले. ಚಾಪಗಾಂವ್ ಗ್ರಾಮದ ಶೋಭಾ ಆನಂದ್ ಬಂಡಿವಡ್ಡರ್ ಇವರ ಮನೆಯಿಂದ ಬರ್ಮಾನಿ ರುದ್ರಪ್ಪ ಬರ್ಮಾನಿ ರು ಮಾದಾರ್ ಇವರ ಮನೆಯವರಿಗೆ SC चರಂಡಿ ಶಾಲೆಯಲ್ಲಿ निर्माण केलेलं आहे. शोभा बंडीवंदर यांच्या घरापासून ते पाठीमागं तिकडं बर्मानी रुद्रप्पा मादार यांच्या घरापर्यंत गटर बांधलेलं आहे. ಶಿವೋಲಿ ಮತ್ತು ಚಾಪಗಾಂವ್ ಗ್ರಾಮದಲ್ಲಿ ಅಂಗನವಾಡಿ ಬಾಲ ಸ್ನೇಹಿ ಪೇಂಟಿಂಗ್ ಮಾಡೋದಂತೆ. चापगाव आणि शिवोलीमध्ये अंगणवाडीला पेंटिंग केलेलं आहे. बोलू मला ಚಾಪಗಾಂವ್ ಗ್ರಾಮದ ಚವ್ಹಾಣ ಗಲ್ಲಿಯಲ್ಲಿ ಕಲ್ಲಪ್ಪ ಟೋಪನ್ ಅಪ್ಪಣ್ಣ ಶಿವಾಯಿ ಇವರ ಮನೆ ಹತ್ರ 2,000 ಲೀಟರ್ ಸಾಮರ್ಥ್ಯದ ನೀರಿನ टाकी ಇದೆ. 23,000 ते 21,000 रुपये खर्च पडले. तर चापगावमध्ये चव्हाण गल्लीमध्ये कल्लाप्पा टोपण आणि शिवाजीच्या घराजवळ एक पाण्याची टाकी बसवलेली आहे. त्याचं ಇಷ್ಟು 14 ಕಾಮಗಾರಿಗಳು. 15 अंदाज योजनेमध्ये ಕೆಲಸ ಕಾಮಗಾರಿಗಳು ಈ ಪ್ರಮಾणे ಇದಿಷ್ಟು 14 ಕಾಮಗಾರಿಗಳು ವಿವರಣೆ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡಿಲ್ಲ. ಮತ್ತು ಉಳಿದಿದ್ದು ಬಿಲ್ಗಳು ಖರ್ಚು ಆಗಿದ್ದಾವೆ. ಬಿಲ್ಗಳು ಅಂತಂದ್ರೆ ನೀವು ಅಂಗವಿಕಲರ ಕಲ್ಯಾಣ ನಿಧಿಗೆ ಲೈಬ್ರರಿ लायब्ररीमध्ये 2 कॉम्प्युटर आणून दिलेले होते. ಆಮೇಲೆ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಕೆಲಸ ನಿರ್ವಹಿಸುವುದಕ್ಕೆ ಗೌರವ. अंगविकल निधीमधून कॉम्प्युटर आलेला ಆಮೇಲೆ ವಿದ್ಯುತ್ ಬಿಲ್ भरणा ಮಾಡಿಲ್ಲ. विद्युत बिल टोटल 1,30,000 रुपये म्हणजे 15व्या बिलमधून भरलेलं आहे. ಅಂಗವಿಕಲರ ಕಲ್ಯಾಣ ನಿಧಿಯ ಲೈಬ್ರರಿಗೆ ಕುರ್ಚಿ ಮತ್ತು ಇತರೆ
ಸಾಮಗ್ರಿ ಖರೀದಿ हां ಅಂದ್ರೆ ಇವತ್ತು ಕಲ್ಯಾಣಗಿರಿಯಿಂದ ಲೈಬ್ರರಿಗೆ लायब्ररीमध्ये खुर्ची आणि जे आम्हाला खुर्ची मटेरियल आणलेलं होतं ते ಆಮೇಲೆ ಉಳಿದ್ರ ಮನೆ ಗ್ರಾಮ ಪಂಚಾಯತ್ ಸೋಲಾರ್ ಅಳವಡಿಸೋದು 5,26,000 ग्रामपंचायतीमध्ये सोलार बसवलेला आहे सोलार पॅनल त्याचं गव्हर्नमेंटचं म्हणजे ते रूल्सच होतं त्यांनी दिलेल्या ऑर्डरप्रमाणे 5,20,000 रुपये खर्च करून ग्रामपंचायतला सोलार सिस्टम बसवलेली आहे ಬೀದಿ ದೀಪಗಳ ಖರ್ಚು ಮಾಡಿದ್ರು पेमेंट दिलेलं आहे बोलो ना अंदर ಮತ್ತೆ ನೀರಿನ ಸಾಮಗ್ರಿಗಳ ಖರೀದಿ ಅಂತೇಳಿ ಅದು ಬಿಲ್ಗಳು काय तर रिपेअर झालेलं सामान बोरवेल मोटर वगैरे पाण्यासाठी ज्या त्या ठिकाणी आणले त्याची बिल्ल त्या योजनेमधून केलेली आहे ಬೀದಿ ದೀಪಗಳದ್ದು ಮತ್ತೆ ಖರ್ಚಿದೆ 9,000 लाईट वगैरे आणून त्याच योजनेच्या पैशामधून लाईट वगैरे आणलेले असतात स्ट्रीट लाईट बसवण्यासाठी ते खर्च केलेला अमाऊंट आहे ಆಮೇಲೆ ನೈರ್ಮಲ್ಯೀಕರಣಕ್ಕಾಗಿ ನೈರ್ಮಲ್ಯೀಕರಣದ ಬಳಕೆಯಾಗಿ ವಾಹನ ಖರೀದಿ आम्हाला ग्रामपंचायतला प्रत्येक पंचायतीलाच दिले ते म्हणजे गावातला कचरा गोळा करण्यासाठी म्हणून ती गाडी आणण्यासाठी 5-5.5 लाख रुपये खर्च करून या योजनेमधनं आम्हाला गाडी दिली ಆಮೇಲೆ 30 ವರ್ಷ ಬೇಕಾದ್ರೆ ಹೆಚ್ಚು ಲೆಕ್ಕ ಖರೀದಿ हां दवाखान्यामध्ये कचरा जाण्यासाठी म्हणजे मशीन दिले तर की आम्ही हां तिथं याला ANM सेंटरमध्ये बसवलेली आहे 37,000 रुपये खर्च केलेले आहे या पद्धतीनं ही म्हणजे 15व्या आयोग आणि 14व्या आयोग योजनेची कामं झालेली आहेत त्याच्याबद्दल कुठलं झालेलं नाही असं कुठलं काम झालेलं नाही आमच्या पद्धतीनं तुम्हाला काय तर संशय असेल तर त्याच्याबद्दल तुम्ही चर्चा करू शकता ಶಿಗೋಲಿ ಚರ್ಮದಾಗ ಎಲ್ಲ ಆಗಿದಾವ್ರಿ ಹೊಟ್ಟೆ ಮೇಲ್ದಾಗ ಅಂಗನವಾಡಿದಾಗ್ಲಿ ನೀರಿಂದಾಗ್ಲಿ ಏನು ನಿಮ್ದು ಅಂಗನವಾಡಿ ಅಂಗನವಾಡಿ ಪ್ರಾಬ್ಲಮ್ ಹಂಗ ಬಿಡಾಕತ್ತೀರಿ ಅದನ್ನ ಮತ್ತೆ ಮುಂದುವರ್ಸೋದು ಯಾವಾಗ್ರಿ ಅದನ್ನ ಹಂಗ ಶಾಲೆ ಹುಡುಗರು ಹಂಗ ಹೋಗೋದು ಬರೋದು ಅಷ್ಟೇ ರೀ ಅಂಗನವಾಡಿಗೆ ಯಾವ ನೀವು ಜಾಗ ಕೊಡ್ಬೇಕು ಊರಾಗ ಜಾಗ ಕೊಡ್ಬೇಕು ನಿಮ್ಮ ಊರಾಗ ಜಾಗ ಇರ್ಲಿಕ್ಕೆ ಕೊಟ್ಟಿಲ್ಲ ಬರ್ತಿಲ್ಲ ಈಗ ನಾಳೆ ಕೊಟ್ಟರೆ ನಾಳೆ ಬೇಕಾದ್ರೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ತಾರೆ ನಾಳೆ ಜಾಗ ಮಾಡ್ಕೊಡ್ಬೇಕು ನಾಳೆ ಚಾಲು ಮಾಡ್ತಾರೆ ನಡೆದ ನಿಮ್ಮ ಇವ್ರಿಗೆಲ್ಲ ಅಂಗನವಾಡಿ ಟೀಚರ್ಗಳು ಅವ್ರಿಗೆಲ್ಲರಿಗೂ ಹೇಳಿದಾರೆ ಅವರು ಎಡಿಪಿನ್ ಯಾರು ಸರ್ ಅವರು ಎಡಿಪಿನ್ ಯಾರು ಅವರು ಅವ್ರು ಜಾಗ ಕೊಡ್ರಿ ಯಾರು ಜಾಗ ಅಂಗನವಾಡಿ ಇಲ್ಲ ಅದಕ್ಕೊಂದ್ ಸ್ವಲ್ಪ ಪ್ರೆಷರ್ ಹಾಕಿ ಪ್ರಯತ್ನ ಮಾಡಿದ್ರೆ ಫಲ ಸಿಗತೈತಲ್ರಿ ಇವತ್ತಲ್ಲ ನಾಳೆ ನಿಮ್ಮ ಊರನವ್ರು ಎಲ್ಲರಿಗೂ ಜಾಗ ಕೊಡ್ಬೇಕ್ರಿ ಜಾಗ ಕೊಟ್ಟಾಗ ಅವ್ರು ಕಟ್ಟಾವ ನೀವು ಪ್ರೆಷರ್ ಹಾಕ್ಬೇಕಂತ ಅವ್ರ ಮ್ಯಾಲ ಒಂದ್ ಸ್ವಲ್ಪ ಅವ್ರಿಗೆ ಯಾಕೆ ನೀವು ಜಾಗನೇ ಅಂದ್ರೆ ಎಲ್ಲಿ ಜಾಗ ಕಟ್ಟಾವ ಐತಂತ ಹೇಳ್ರಿ ನೀವು ಜಾಗ ಐತಂತ ಹೇಳ್ರಿ ಕೊಡಾಗ ರೆಡಿ ಜಾಗ ಐತಂತ ಈಗ ನಮ್ಮ ಊರಾಗ ಜಾಗ ಇರ್ತೀರಿ ಎಲ್ಲ ಅವ್ರು ಬರೆದು ಕೊಟ್ಟು ಎಲ್ಲಾರು ಊರು ಹಿಂದೆ ಗ್ರಾಮ ಪಂಚಾಯತ್ ಒಳಗಡೆ ಮಾಡಿ ಕೊಡ್ರಿ ಅಂತ ಹೇಳಿ काय थांबवता येते नाही एक तास उभी गेली ते आपले फटाके मिळतात का नाही त्याला आपल्याला ते करून पाण्याची समस्या आहे व्हिडिओ साहेबांबरोबर आम्ही बोललोय अण्णापाई इथंच आहे आज तसेच तुम्ही तुमच्या समोर सगळ्या सांगितलं त्याच्यावर चर्चा करायचं हे मीटिंग पाण्याचं नाही हे एनआरजीचं आहे ऐकू का तुमचा विषय आम्हाला तुमची काय कळ आहे ती आम्हाला मी समजवले आम्ही सगळं व्हिडिओ साहेबांना समजवलं
साहेबांचं बी ऐकून आहे त्यानं आमचं बी ऐकून आहे. फक्त तुमची तक्रार घेऊन त्या घरात ठेवून देतो ना तेवढंच उरलंय. ते करू का काय नको ते तुम्हालाच विचारतोय. तर हो विषय त्याचा नव्हे. आता जो विषय चाललाय का हो विषय वेगळा आहे. ह्याच रिस्पॉन्स देवा. तुम्हाला सगळ्यांना जाऊन कशी तो विषय अन्नापाचा संपूर्णच घरात होवा. सर ಅವ್ರು ಏನ್ आणि ಹೇಳಿದ್ರು सर म्हणतात विषय त्यांना करोना म्हटल्यानंतर मी रगड बेरोजगार पुरात कोण मी काम पाणी करते 2 टाइम पाणी सोडते. आमच्या गावात पाणी कमी नाही फक्त माणूस तेवढाच बरोबर नाही त्याच्यामुळे आम्हाला पाणी मिळेल नाही. हे संपल्याबरोबर सगळे पंचायतीत बसून त्या विषय संपूर्ण झाला जावा. खरं ह्याच नातं रिस्पॉन्स देवा. तो विषय पहिला संपवते. ಅಂದ್ರೆ ಈಗ ನೀವು ಮಾಡಿರುವಂತ ಕಾಮಗಾರಿಗಳು ನಿಮ್ಮ ಗ್ರಾಮದವ್ರು ದಯವಿಟ್ಟು ಸರ್ ಅವರಿಗೆ ಆ ನಂತರ ಏನೊಂದು ನೀರಿಂದಾಗ್ಲಿ ಮತ್ತೆ ಬೇರೆ ಸಮಸ್ಯೆಗಳು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಮತ್ತೆ ಇದು ಏನು ವಿಷಯ ಇದೆ ಇದು ಮುಗಿಲ್ರಿ. ಇನ್ನು ಕಾಮಗಾರಿಗಳು ಓದಿ ಹೇಳಿದಾರೆ, ಆಮೇಲೆ ಬಿಲ್ಗಳು ಖರ್ಚಾಗಿದ್ರ ಬಗ್ಗೆ ಓದಿ ಹೇಳಿದಾರೆ. ಅದ್ರ ಬಗ್ಗೆ ಏನಾದರೂ ಚರ್ಚೆ ಇದ್ರೆ ಚರ್ಚೆ ಹೇಳಿ ಈ ವಿಷಯನ ಚರ್ಚೆ ಮಾಡ್ರಿ. ಆ ಕಾಮಗಾರಿಗಳ ಬಗ್ಗೆ 14 ಕಾಮಗಾರಿಗಳು ಹೆಸರು ಹೇಳಿದ್ರೆ ಎಲ್ಲೆಲ್ಲಿ ಸಿಸಿ ಗಟಾರಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಆಮೇಲೆ ಎಲ್ಲಿ ಗಟಾರ ಸ್ವಚ್ಛತೆ ಮಾಡಿದಾರ, ಆಮೇಲೆ ಎಲ್ಲಿ ನೀರಿನ ಟಾಕೆಗಳನ್ನ ಕುಡಿಸಿದಾರ, ಅದ್ರ ಬಗ್ಗೆ ಓದಿದ್ದಾರೆ. ಅಲ್ಲಿನ ಟಾಕೆ ಅದ್ರ ಬಗ್ಗೆ ಹೇಳ್ರಿ. ಹಂಗೇನಾದ್ರು ಇದ್ರೆ ಎಲ್ಲಾರ ಟಾಕೆ ಕುಡಿಸಿ ಭಾಳ ಜನಕ್ಕೆ ಅನುಕೂಲತೆ ಆಗೈತೆ ಅನ್ನೋದ್ರು ಅದನ್ನೇ ಹೇಳ್ರಿ. ನಾವು ರೀ ಅಂದ್ರೆ ಎಲ್ಲ ಒಂದು ಯೋಜನೆದ ಸಕಾರಾತ್ಮಕ ನಕಾರಾತ್ಮಕ ಎರಡೂ ದಯವಿಟ್ಟು ನಿಮ್ಮಿಂದ ನಮಗೆ ಏನು ಅಭಿಪ್ರಾಯಗಳು ಬರ್ತಾವಲ್ಲ ಆ ಅಭಿಪ್ರಾಯಗಳನ್ನ ನಾವು sorry tamani चालू तर ना म्हणे बंद करून इथं तमाम चांद झालं जरा ऐका 22-23 ಆಡಿಟ್ ಮಾಡಿದ್ದಾರೆ. ಆಡಿಟ್ ಒಳಗೆ ಅವ್ರಿಗೆ ಏನೇನು ಅಲ್ಲಿ ನಮ್ಮ ಡಾಕ್ಯುಮೆಂಟ್ ಒಳಗೆ ಏನೇನು ತಪ್ಪು ಕಂಡು ಬಂದ ಅವರೆಲ್ಲ ಅದ್ರೊಳಗೆ ನಮ್ಮ ಪಂಚಾಯತಿಯಿಂದ ಎಷ್ಟು ಕೆಲವೊಂದು ಆಗಿರ್ತಾವ ಅವೆಲ್ಲ ನಾವು ಸರಿಪಡಿಸ್ಕೊತ ನಾವು ಹೇಳಿದ್ದೇವೆ. ಸಂಸ್ಥೆ ಇರ್ತಾವೆಲ್ಲ ಒಂದೇನೆ ಫೋಟೋ ಇರಂಗಿಲ್ಲ, ಒಂದೇ ಸಿಗ್ನೇಚರ್ ಇರಂಗಿಲ್ಲ, ಆಮೇಲೆ ಒಂದು ಡಬಲ್ ಎಂಟ್ರಿ ಆಗಿರ್ತಾವೆ ಅಂಥವೆಲ್ಲ ಅವ್ರು ಓದಿ ಹೇಳಿದ್ರು ನಿಮ್ಗೆ. ಅವೆಲ್ಲ ನಾವೇನು ಮಾಡ್ತೀವಿ ನಮ್ಮ ಪಂಚಾಯತಿ ಒಳಗೆ ನಮ್ಮ ಕಾರ್ಯಗಳು ಕುತ್ಕೊಂಡು ಅವ್ರ ಕಡೆ ಸ್ವಲ್ಪ ಟೈಮ್ ತಗೋತೀವಿ. ಒಂದು 20 ದಿವಸ ಒಂದು ತಿಂಗಳ ಟೈಮ್ ತಗೊಂಡ ಅವೆಲ್ಲ ಕರೆಕ್ಟ್ ಮಾಡಿ ಮತ್ತು ಅವ್ರು ಒಳಗೆ ತೋರಿಸ್ತೀವಿ. ತೋರಿಸ್ಬೇಕ ಅವ್ರ ಏನು ಅವ್ರು ಹೇಳಿದ ಪಾಯಿಂಟ್ಗಳು ಇಲ್ಲೇ ಕ್ಲೋಸ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಪಾಯಿಂಟ್ಗಳು ಇರ್ತಾವ ಅವು ಕ್ಲೋಸ್ ಮಾಡಲಿಕ್ಕೆ ಬರೋಂಗಿಲ್ಲ. ಅವು ಕೆಲವೊಂದು ಆಕ್ಷೇಪಣೆ ಇಡ್ತಾರೆ, ಇಲ್ಲಾಂದ್ರೆ ಅದು ಅಮೌಂಟ್ ಏನು ಕೊಟ್ಟಿರ್ತಾರೆ ಪೇಮೆಂಟ್ ಮಾಡ್ತಾರೆ ಅದನ್ನು ಹೊಳೆ ನಾವು ತುಂಬಬೇಕಾಗ್ತದೆ. ಅಂಥವು ಪಾಯಿಂಟ್ಗಳು ಅದಾವೆ. ಅವು ನಮ್ಮಲ್ಲಿ ನಮ್ಮ ತಾಲೂಕು ಪಂಚಾಯತಿಗೆ ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳು ನಾವು ಓದಲ್ಲಿ ಸಬ್ಮಿಟ್ ಮಾಡೋದಿಲ್ಲ, ಅಲ್ಲಿ ನಾವು ಮುಗಿಸ್ಕೊತೀವಿ. ಅದು ಬಿಟ್ಟು ಮತ್ತೇನು ವಿಷಯದ ಚರ್ಚೆ ಅಂದ್ರೆ ನೀವು ಮಾತಾಡ್ರಿ. ಇಲ್ಲಪ್ಪ ಅಂತಂದ್ರೆ ಒಂದು ನಾವು ರಾಷ್ಟ್ರಗೀತೆ ಒಂದು ರಾಷ್ಟ್ರಗೀತೆ ಆಡ್ಬೇಕು ಮುಗಿಸೋದು ಉಳಿಕೆದು ನಿಮಗೆ ಚರ್ಚೆ ಮಾಡೋಂಥ ವಿಷಯ ಇದ್ದಪ್ಪ ಅಂತಂದ್ರೆ ನಾವು ಆಮೇಲೆ ರಾಷ್ಟ್ರಗೀತೆ ಮುಗಿದ್ಮೇಲೆ ಚರ್ಚೆ ಮಾಡೋದು. ಎಲ್ಲರೂ ಅಲ್ಲೇ ಎಲ್ಲ ಪಂಚಾಯತಿ ಒಳಗೆ ಟೈಮಿಂಗ್ ಸೇಮ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಅದು ನೋಡ್ರಿ ಟೈಮಿಂಗ್ ಈಗ ಬಿಸಿಲು ಭಾಳ ಅದ. ಕೆಲವೊಂದು ಪಂಚಾಯತ್ ಏನು ಮಾಡ್ತಾರೆ, ಏನು ಫಾರೆಸ್ಟ್ ಕಡೆ ಅದ ಅವರ ಟೈಮಿಂಗ್ ಬೇರೆ ಮಾಡ್ಕೊಂಡಾರ. ಓಪನ್ ಪ್ಲೇಸ್ ಇದ್ದಲ್ಲಿ ಅವರು ಸ್ವಲ್ಪ ಟೈಮಿಂಗ್ ಬೇರೆ ಮಾಡ್ಕೊಂತಾರೆ. ಈಗ ಇವ್ರ ಸಂಬಂಧ ಇವ್ರ ಅನುಕೂಲಕ್ಕಾಗಿ ಏನು ಮಾಡಿದ್ರೆ ನಾವು ಕೆಲವು ಕಡೆ ಇವರು ಪಿಡುಗುಳಿ ಮಾಡ್ತಾರೆ. ಇವ್ರ ಅನುಕೂಲ ಆಗಲ್ಲ ಅಂತ ಮುಂಜಾನೆ ನಗು ಬರ್ರಿ, ಸಾಯಂಕಾಲ ನಗು ಹೋಗ್ರಿ. ಯಾಕಂದ್ರೆ ಮಳೆಗೂ ಸಂಭವ ಇರ್ತದೆ. 3 ಗಂಟೆ 6 ಗಂಟೆ ಇದಪ್ಪ ಅಂತಂದ್ರೆ ಬಿಸಿಲು ಭಾಳ ಆಗ್ತದೆ. ಆ ಅನುಕೂಲ ಆಮೇಲೆ ಅವ್ರಿಗೆ ಮಾಡಿಕೊಟ್ಟಿರ್ತಾರೆ. ನೀವು ಏನು ಕೇಳ್ತೀರಿ? 10 ಗಂಟೆಗೆ ನಾವು ಹೋಗ್ತೇವೆ. 10 ಗಂಟೆ ಬೇಡ 9:30 ಹೋಗ್ತೀವಿ ಸರ್. 9:30 ಹೋಗ್ತಿರ್ತೇವೆ ನಾವು. ಆಮೇಲೆ ಏನೈತ್ರಿ ಮಧ್ಯಾಹ್ನ ನಂತರ ನಮ್ದು ಕೆಲಸ ಆಯ್ತ ನಂತರ ನಾವು ಬರ್ಬೋದಲ್ರಿ. ಹಂಗೆ ಬರಂಗಿಲ್ಲ. ಐದ್ರಿ ಸರ್. ಮತ್ತೆ ಇಲ್ಲೇ ನಮ್ದು ಗಂದಿಗೌಡ ಪಂಚಾಯತಿ ಆಯ್ತು, ತಿರುಗೋಳಿ ಪಂಚಾಯತಿ ಆಯ್ತು, ಇದು ಕರ್ಕೊಂಬಾಗಿ ಹೇಳಿದ್ರು ಅಲ್ರಿ 12-1 ಗಂಟೆಗೆ ಅವ್ರ ಮನೆಗೆ ಬಂದಿರ್ತಾರೆ. ಅವ್ರು ಮುಂಜಾನೆ 8 ಗಂಟೆ ಹೋಗಿರ್ತಾರೆ. ಅವ್ರು ಮುಂಜಾನೆ 8 ಗಂಟೆ ಹೋಗಿರ್ತಾರೆ, 1 ಗಂಟೆ 2 ಗಂಟೆ ಹೊಳೆ ಬರ್ತಾರೆ.
मग ನೀವು 9:00 ಹೋಗ್ಬೇಕ ಮತ್ತೆ ನೀವು 3 ಗಂಟೆ ಮಾಡಬೇಕು. आता सांगा किती वाजता जाऊया सांगा आता बोला तुम्ही आता सांगा 8 ते 9:30 10 ಗಂಟೆ ಹೋಯ್ತು ಅಂತ ತಿಳ್ಕೊಳ್ಳಿ 9 ಗಂಟೆ ಹೋಯ್ತು ಅಂತ ನಮ್ಮ ಟೈಮಿಗೆ ಯಾವ್ದು 4 ಗಂಟೆ ಬರ್ಬೇಕು ನೀವು. 4 ಗಂಟೆ ಹಾ 4 ಗಂಟೆಗೆ ನಾವು 4 ಗಂಟೆ ಬರ್ ನಡೀತದೆ. ಎಂಟುವರೆಗೆ ಹೋಗೋಣ 2 ಗಂಟೆ ಬರೋಣ ಆಯ್ತಾ ಅವ್ರು ನಾವು 8:00 ಹೋಗ್ತೇವೆ ಅಂತಂದ್ರೆ ಅವರು ಬರ್ತಾರೆ ಈಗ ನಾವು 9:00 ಹೋಗೋದು ಅಲ್ಲ ಎಲ್ಲರೂ ಕೂಡಿ ಶಾಲೆಗಳು ಏನ್ ನಿರ್ಣಯವ ಶಾಲೆ 8:30 सांगा साडे 8ला जातो आणि 2ला येतो म्हणून सांगा मन भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाये तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय बोलो भारत माता की जय बघा का